ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಾಗರತ್ನ. ಇವತ್ತೊಂದು ಒಳ್ಳೆ ತರಕಾರಿ ಸಾಂಬಾರು ಮಾಡೋದು ನೋಡೋಣ. ಮಿಕ್ಸ್ ತರಕಾರಿ, ಹಲಸಿನ ಬೀಜ ಮಿಕ್ಸ್ ತರಕಾರಿ ಸಾಂಬಾರು ಮಾಡೋದು ನೋಡೋಣ. ನಾನು ಹಾಕಿರುವಂಥ ತರಕಾರಿಗಳು ಆಲೂಗೆಡ್ಡೆ, ನುಗ್ಗೆಕಾಯಿ, ತೊಂಡೆಕಾಯಿ, ಹೀರೆಕಾಯಿ, ಬೀನ್ಸು, ನಂತರ ಹಲಸಿನ ಬೀಜ ಇದಿಷ್ಟು ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕಾಯಿ, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಸಾಂಬಾರು ಪುಡಿ, ಚಿಟಿಕೆ ಅರಿಶಿನ ಹಾಗೂ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ರುಬ್ಕೊಬರೋಣ. ಅಷ್ಟೊತ್ತಿಗೆ ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡು ಸ್ವಲ್ಪ ಹಿಂಗಾಗಿ ಫ್ರೈ ಮಾಡಿ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಮೈಸೂರು ಬೇಳೆ ಒಂದು 5 ನಿಮಿಷ ಮುಂಚೆನೇ ನೆನೆಸಿಟ್ಬೇಕು. ಮೈಸೂರು ಬೇಳೆ ಹಾಕಿ ನಾವೇನು ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ರುಬ್ಬಿಟ್ಟಿರೋ ಖಾರ ಹಾಕಿ ನಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಂಡು ನಾವು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು 3 ವಿಷಿಲ್ ಬರ್ಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಮಿಕ್ಸ್ ತರಕಾರಿ ಸಾರು. ಅಂದರೆ ಇದೇ ತರಕಾರಿ ಹಾಕೋಬೇಕು ಅಂತ ಏನೂ ಇಲ್ಲ, ನೀವು ಯಾವ ತರಕಾರಿ ಬೇಕಾದರೂ ಸೇರಿಸ್ಕೋಬೋದು. ಸಾಂಬಾರು ಮಾತ್ರ ಭಾಳ ರುಚಿಯಾಗಿರುತ್ತೆ.